ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆ ಚಿಕ್ಕಜಾಜೂರು ಹೊರಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನದ ತರಗತಿಯಲ್ಲಿ 8ನೇ ತರಗತಿಯ ಪಠ್ಯಪೋಷಕ ಅಧ್ಯಯನ ಸಾರ್ಥಕ ಎನ್ನುವಂತಹ ಪದ್ಯವನ್ನು ಅಭ್ಯಾಸ ಮಾಡೋಣ. 2ನೇ ಪದ್ಯವಾಗಿರುವಂತಹ ಸಾರ್ಥಕ ಪದ್ಯವನ್ನು ಅಭ್ಯಾಸ ಮಾಡೋಣ. ಮೊದಲನೇದಾಗಿ ದಿನಕರ ದೇಸಾಯಿ ಅವರ ಕವಿ ಪರಿಚಯವನ್ನ ನೋಡೋಣ. ಕೃತಿಕಾರರ ಪರಿಚಯ. ಹೊಸಗನ್ನಡ ಸಾಹಿತ್ಯದಲ್ಲಿ ಚುಟುಕು ಬ್ರಹ್ಮನೆಂದು ಪ್ರಖ್ಯಾತರಾದವರು ದಿನಕರ ದೇಸಾಯಿ ಅವರು. 1909 ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅರಗೇರಿ ಎಂಬ ಪುಟ್ಟ ಹಳ್ಳಿಯವರು. ತಂದೆ ದತ್ತಾತ್ರೇಯ ದೇಸಾಯಿ ಶಾಲಾ ಮಾಸ್ತರು, ತಾಯಿ ಅಂಬಿಕಾ. ಮೈಸೂರಿನಲ್ಲಿ BA ಪದವಿಯನ್ನು ಪಡೆದ ಇವರು ಮುಂಬೈನ ಸೇಂಟ್ ಝೇವಿಯರ್ ಕಾಲೇಜಿನಲ್ಲಿ MA ಪದವಿಯನ್ನು ಪಡೆದರು. ವಿವಿಧ ಸಂಘಟನೆಗಳ ಸಂಘಟಕರಾಗಿ, ಪತ್ರಿಕಾ ವರದಿಗಾರರಾಗಿ, ಸಂಸದರಾಗಿ ದುಡಿದು ನವೆಂಬರ್ 6, 1982ರಲ್ಲಿ ಇಹಲೋಕ ತ್ಯಜಿಸಿದರು. ಇವರ ಪ್ರಮುಖ ಕೃತಿಗಳು ಹೂಗೊಂಚಲು, ತರುಣರ ದಸರೆ, ಕಡಲ ಕನ್ನಡ, ದಿನಕರ ಚೌಪದಿ, ನಾಕಂಡ ಪಡುವಣ, ಪ್ರವಾಸ ಸಾಹಿತ್ಯ, ಹೀಗೆ ಸುಮಾರು 12 ಕೃತಿಗಳನ್ನು ರಚಿಸಿದ್ದಾರೆ. ಇವರ ದಿನಕರನ ಚೌಪದಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಹೊಸ ಕನ್ನಡ ಸಾಹಿತ್ಯದಲ್ಲಿ ಚುಟುಕು ಬ್ರಹ್ಮ ಎಂದು ಪ್ರಖ್ಯಾತರಾದಂತಹ ಕವಿ ದಿನಕರ ದೇಸಾಯಿ ಅವರು. ಇವರು 1909ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅರಗೇರಿ ಎನ್ನುವಂತಹ ಪುಟ್ಟ ಹಳ್ಳಿಯಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ದತ್ತಾತ್ರೇಯ ದೇಸಾಯಿ ಅವರು ಶಾಲಾ ಮಾಸ್ತರರು, ಶಾಲಾ ಶಿಕ್ಷಕರು, ಶಾಲಾ ಟೀಚರ್ ಆಗಿದ್ದರು. ತಾಯಿ ಅಂಬಿಕಾ. ಮೈಸೂರಿನಲ್ಲಿ BA ಪದವಿಯನ್ನು ಪಡೆದ ಇವರು ಮುಂಬೈನ ಸೇಂಟ್ ಝೇವಿಯರ್ ಕಾಲೇಜಿನಲ್ಲಿ MA ಪದವಿಯನ್ನು ಪಡೆದರು. ವಿವಿಧ ಸಂಘಟನೆಗಳ ಸಂಘಟಕರಾಗಿ, ಪತ್ರಿಕಾ ವರದಿಗಾರರಾಗಿ, ಸಂಸದರಾಗಿ ಇವರು ದುಡಿದರೆ, ಸಂಸದರಾಗಿ MLC ಆಗಿ ಕೂಡ ಇವರು ದುಡಿದಿದ್ದಾರೆ. ನವೆಂಬರ್ 6, 1982ರಲ್ಲಿ ಈ ಲೋಕವನ್ನ ಅವರು ತ್ಯಜಿಸಿದರು. ಇವರ ಪ್ರಮುಖ ಕೃತಿಗಳು ಯಾವ್ಯಾವಂದ್ರೆ ಹೂಗೊಂಚಲು, ತರುಣರ ದಸರೆ, ಕಡಲ ಕನ್ನಡ, ದಿನಕರನ ಚೌಪದಿ, ನಾಕಂಡ ಪಡುವಣ. ಇಂತಹ ಸುಮಾರು 12 ಕೃತಿಗಳನ್ನ ಇವರು ರಚಿಸಿದರೆ ದಿನಕರನ ಚೌಪದಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಮಕ್ಕಳೇ, ಪದ್ಯವನ್ನ ನೋಡೋಣ. ದಿನಕರ ಪದ್ಯ 2. ದಿನಕರ ದೇಸಾಯಿ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೇಲಿ ಬಿಡಿ, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ, ನನ್ನ ದೇಹದ ಬೂದಿ ಒಳೆಯಲ್ಲಿ ಹರಿಯಬಿಡಿ, ತೇಲಿ ಬೀಳಲಿ ಮೀನ ಬಾಯಿಯಲ್ಲಿ, ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲು ನೀನು ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ, ನನ್ನ ದೇಹದ ಬೂದಿ ಕೊಳದಲ್ಲಿ ಬೀಗಿ ಬಿಡಿ, ತಾವರೆಯು ದಿನ ದಿನವೂ ಅರಳುವಲ್ಲಿ, ಬೂದಿ ಕೆಸರನ್ನು ಕೂಡಿ ಹೊಸ ಪಂಕಜವು ಮೂಡೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ, ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ, ಇಂದಿ ಈ ನರಜನ್ಮ ಸೇವೆ ಎಂದು ತನ್ನ ಸ್ವಾರ್ಥವನ್ನೆನೆದು ವ್ಯರ್ಥವಾಗಿದೆ ದೇಹ, ನಿಜ ಸೇವೆಗೈಯಲಿಕ್ಕೆ ಬರಲಿ ಮುಂದು. ಪ್ರೀತಿಯ ವಿದ್ಯಾರ್ಥಿಗಳೇ, ಸಾರ್ಥಕ ಬದುಕಿನ ಸಾರ್ಥಕ ಬದುಕು ಹೇಗಿರಬೇಕು, ಸಾರ್ಥಕ ಬದುಕು ಹೇಗೆ ನಡೆಸಬೇಕು ಅನ್ನುವಂಥದ್ದನ್ನ ದಿನಕರ ದೇಸಾಯಿ ಅವರು ಹೇಳುವಂತಹ ಸಂದರ್ಭದಲ್ಲಿ, ಹುಟ್ಟಿದಾಗಿನಿಂದಲೂ ನಾವು ಸೇವೆಯನ್ನ ಮಾಡದೇ ಇದ್ರೆ ಸತ್ತ ಮೇಲಾದರೂ ದೇಹ ಸೇವೆಗೋಸ್ಕರ ಮೀಸಲಿಡಲಿ. ಇದಂ ಶರೀರಂ ಪರೋಪಕಾರಾರ್ಥಂ ಅನ್ನುವಂತೆ, ಅಂದ್ರೆ ನಮ್ಮ ದೇಹ ಇರುವಂತದ್ದೇ ಸೇವೆಗೋಸ್ಕರ, ಮತ್ತೊಬ್ಬರ ಸೇವೆಗೋಸ್ಕರ, ಉಪಕಾರಕ್ಕೋಸ್ಕರ ಎನ್ನುವಂಥದ್ದನ್ನ ಇಲ್ಲಿ ದಿನಕರ ದೇಸಾಯಿ ಅವರು ಹೇಳ್ತಾ ಇದ್ದಾರೆ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ನನ್ನ ದೇಹದ ಬೂದಿಯನ್ನ ನೀವು ಗಾಳಿಯಲ್ಲಿ ತೂರಿ ಬಿಟ್ಬಿಡ್ರಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಭತ್ತ ಬೆಳೆಯುವಂತಹ ಗದ್ದೆಯ ಕೆಸರಿನಲ್ಲಿ ನನ್ನ ದೇಹದ ಬೂದಿ ಸೇರಿಕೊಳ್ಳಲಿ. ಆ ದೇಹದ ಬೂದಿ ಮತ್ತು ಕೆಸರು ಎರಡು ಸೇರಿ ಏನಾಗಿ ಬೂದಿ ಗೊಬ್ಬರದಿಂದ, ದೇಹದ ಬೂದಿಯ ಗೊಬ್ಬರದಿಂದ
ಬಗೆಯ ಜೊತೆಗೆ ಈ ಬೂದಿಯ ಗೊಬ್ಬರ ಸೇರಿಕೊಂಡು ಭತ್ತದಿಂದ ತೆನೆಯೊಂದು ಬಂದಾಗ ತೆನೆಯೊಂದು ಬೆಸಳೆ ಬಳಸೆ ಏನಂತಾರೆ ನಮಗೆ ಹೂವಾಗಿ ಸಣ್ಣ ಸಣ್ಣ ಹಾಲು ಕಾಲುಗಳಿಗೆ ಅಂದರೆ ಮತ್ತೆ ಬಳಸೆ ಬೆಸಳೆ ಅಂತಂದು ಹೇಳ್ತಾರೆ ಮತ್ತೆ ಗೊತ್ತಾಗ್ತಿಲ್ಲ ನನಗೆ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯಬಿಡಿ ತೇರಿ ಬೀಳಲಿ ಮೀನ ಬಾಯಿಯಲ್ಲಿ ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲು ನೀನು ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಬೂದಿ ಕೊಳದಲ್ಲಿ ಬೀಗಿ ಬಿಡಿ ತಾವರೆಯು ದಿನ ದಿನವೂ ಅರಳುವಲ್ಲಿ ಬೂದಿ ಕೆಸರನ್ನು ಕೂಡಿ ಹೊಸ ಪಂಕಜವು ಮೂಡೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಸತ್ತ ಮೇಲಾದರೂ ದೇಹ ಸೇವೆಗೆಂದಲಿ ಇಂದಿಗೀ ನರಜನ್ಮ ಸೇವೆ ಎಂದು ತನ್ನ ಸ್ವಾರ್ಥವನ್ನೆನೆದು ವ್ಯಕ್ತವಾಗಿದೆ ದೇಹ ನಿಜ ಸೇವೆಗೈಯಲಿಕ್ಕೆ ಬರಲಿ ಮುಂದು. ಪ್ರೀತಿಯ ವಿದ್ಯಾರ್ಥಿಗಳೇ, ಮನುಷ್ಯನ ಜೀವನ ಹೇಗೆ ಸಾರ್ಥಕವಾಗಬೇಕು? ಹುಟ್ಟಿದಾಗ ನಾವು ಸಾರ್ಥಕ್ಯವನ್ನು ಪಡೆದುಕೊಳ್ಳದೆ ಹೋದರೆ, ನಾವು ಲೌಕಿಕ ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ನಾವು ಸೇವೆಯನ್ನ ಮಾಡದೆ ಹೋದರೆ, ಸೇವೆಗೆ ನಿಲ್ಲದೆ ಹೋದರೆ, ದೇಹ ಸೇವೆಗೆ ನಿಲ್ಲದೆ ಹೋದರೆ, ಸತ್ತ ಮೇಲಾದರೂ ನಾವು ಸೇವೆಯಲ್ಲಿ ತೊಡಗಿಕೊಳ್ಬೇಕು, ಸಾರ್ಥಕ್ಯವನ್ನು ಪಡಿಬೇಕು ಅನ್ನೋದನ್ನ ದಿನಕರ ದೇಸಾಯಿ ಅವರು ಹೇಳ್ತಾ ಇದ್ದಾರೆ. ನನ್ನ ದೇಹದ ಬೂದಿಯನ್ನ ಗಾಳಿಯಲ್ಲಿ ತೂರಿ ಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ಭತ್ತ ಎಲ್ಲಿ ಬೆಳೆಯುತ್ತೋ ಆ ಕೆಸರಲ್ಲಿ ಹೋಗಿ ಬೂದಿ ಬೀಳಲಿ ಬೂದಿ ಗೊಬ್ಬರದಿಂದ ತೆನೆಯುತ್ತು ನೆಗೆದು ಬರೆ. ನನ್ನ ದೇಹದ ಬೂದಿಯ ಗೊಬ್ಬರದಿಂದ ಪುಷ್ಟವಾಗಿ ಭತ್ತದ ಸಸಿ ಭತ್ತದ ಹುಲ್ಲು ತೆನೆಯೊಂದು ನೆಗೆದು ಬರೆ. ತೆನೆ ಅರಳಿ ಬಂತು, ಅದು ಅಕ್ಕಿಯಾದ್ರೆ ಅನ್ನವಾದ್ರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಬೂದಿ ಇನ್ನೊಬ್ಬರ ಬಾಯಿಗೆ ಅನ್ನವಾದರೆ ನನ್ನ ಹುಟ್ಟು ಸಾರ್ಥಕವಾಯಿತು ಅನ್ನುವಂಥದ್ದನ್ನ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಮಕ್ಕಳೇ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ. ತೆನೆಯೊಂದು ಬಂದ್ರೆ, ಒಂದು ಭತ್ತದ ತೆನೆ ಬಂದ್ರೆ, ಅದು ಅಕ್ಕಿ ಆದ್ರೆ ಅನ್ನವಾದರೆ ಸಾರ್ಥಕ್ಯ ಆಯಿತು, ನನ್ನ ದೇಹ ಹುಟ್ಟಿದ್ದು ಸಾರ್ಥಕವಾಯಿತು ಅನ್ನೋದನ್ನ ದಿನಕರ ದೇಸಾಯಿ ಅವರು ಹೇಳ್ತಿದ್ದಾರೆ. ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯಬಿಡಿ ತೇರಿ ಬೀಳಲಿ ಮೀನ ಬಾಯಿಯಲ್ಲಿ. ನನ್ನ ದೇಹದ ಬೂದಿಯನ್ನ ಹೊಳೆಯಲ್ಲಿ ನಿಂತು ಹರಿದು ಹೋಗುವಂತಹ ಚಿಕ್ಕ ಹೊಳೆಯಲ್ಲಿ ನನ್ನ ದೇಹದ ಬೂದಿಯನ್ನ ಹರಿಯಬಿಡಿ ತೇರಿ ಬೀಳಲಿ ಮೀನ ಬಾಯಿಯಲ್ಲಿ. ಆ ಬೂದಿ ನೀರಿನ ಒಳಗೆ ತೇಲಿ 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 ಮೀನ ಬಾಯಿಯಲ್ಲಿ ಅದು ಸೇರಿಕೊಳ್ಳಲಿ. ಮೀನ ಬಾಯಿಗೆ ಬಿದ್ದರೆ ಆ ದೇಹದ ಬೂದಿಯಿಂದ ಅದು ತಿಂದು ಪುಷ್ಟವಾಗಲು, ದಷ್ಟಪುಷ್ಟವಾಗಿ ಬೆಳೆಯಲು, ಅದು ಇನ್ನೊಬ್ಬರಿಗೆ ಅನ್ನವಾದರೆ, ಆಹಾರವಾದರೆ ಹುಟ್ಟಿದ್ದು ಸಾರ್ಥಕವಾಯಿತು. ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲು ನೀನು ಧನ್ಯ
ತುಂಬಾ ಒಳ್ಳೆಯ ಹೂವು ಹರಳಿದ್ರೆ, ಕಮಲ ಹರಳಿದ್ರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ. ಸತ್ತ ಮೇಲಾದರೂ ದೇಹ ಯಾವುದಕ್ಕೆ ನಿಲ್ಲಬೇಕು? ಸೇವೆಗೆ ನಿಲ್ಲಬೇಕು. ಭತ್ತ ನನ್ನ ದೇಹದ ಗೊಬ್ಬರದಿಂದ, ನನ್ನ ದೇಹದ ಬೂದಿಯ ಗೊಬ್ಬರದಿಂದ ಭತ್ತ ಹುಟ್ಟಿ ಬಂದು ಇನ್ನೊಬ್ಬರಿಗೆ ಅನ್ನವಾಗಲಿ. ಮೀನ ಬಾಯಲ್ಲಿ ಬಿದ್ದು ಮೀನು ಇನ್ನೊಬ್ಬರಿಗೆ ಆಹಾರವಾಗಲಿ. ನನ್ನ ದೇಹದ ಬೂದಿಯಿಂದ ಹೂವು ಹರಳಿ ದೇವರ ಪಾದಕ್ಕೆ ಸಮರ್ಪಣೆಯಾಗಲಿ. ಅಥವಾ ಶುಭ ಕಾರ್ಯಗಳಿಗೆ ಅದು ಮೀಸಲಾಗಲಿ. ಅಂದ್ರೆ ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ. ಇಂದಿಗೀ ನರಜನ್ಮ ಸೇವೆ ಎಂದು ತನ್ನ ಸ್ವಾರ್ಥವ ನೆನೆದು ವ್ಯಕ್ತವಾಗಿದೆ ದೇಹ ನಿಜ ಸೇವೆ ಕೈಯಲಿಗೆ ಬರಲಿ ಮುಂದು. ಸತ್ತ ಮೇಲಾದರೂ ದೇಹ ಸೇವೆಯನ್ನು ಮಾಡೋದಕ್ಕೆ ನಿಂತುಕೊಳ್ಳಲಿ. ಇಂದಿಗೀ ನರಜನ್ಮ ಸೇವೆ ಎಂದು, ಈ ನರಜನ್ಮ, ಈ ಮನುಷ್ಯ ಜನ್ಮ ಸೇವೆಗೆ ಅಂತಲೇ ಮೀಸಲಿರುವಂಥದ್ದು. ತನ್ನ ಸ್ವಾರ್ಥವ ನೆನೆದು ವ್ಯಕ್ತವಾಗಿದೆ ದೇಹ. ಬರೀ ನಮ್ಮ ದೇಹದ ಆಸೆಯನ್ನ ಬೆಳಗ್ಗೆ ಏನ್ ತಿಂಡಿ ತಿನ್ನೋದು, ಮಧ್ಯಾಹ್ನ ಏನ್ ಊಟ ಮಾಡೋದು, ಎಂತಹ ಬಟ್ಟೆ ಹಾಕೊಳ್ಳೋದು, ಅಥವಾ ಎಂತೆಂತಹ ವಸ್ತುಗಳನ್ನು ತಗೊಂಡು ಅಲಂಕರಿಸ್ಕೊಳ್ಳೋದು, ಮನೆಗಳಿಗೆ ಎಂತೆಂತಹ ವಸ್ತುಗಳನ್ನು ತಂದಿಟ್ಕೊಳ್ಳೋದು, ಎಷ್ಟು ಒಡವೆಗಳನ್ನು ತಗೊಳ್ಳೋದು, ಆಸ್ತಿಯನ್ನ ಮಾಡೋದು, ಎಷ್ಟು ಕೊಂಡ್ಕೊಳ್ಳುವಂಥದ್ದು, ಅಥವಾ ಏನೇನನ್ನ ನೋಡ್ಬೇಕು ಅಂತಂದು ಅಂದ್ಕೊಳ್ಳುವಂಥದ್ದು, ಇವೆಲ್ಲವುಗಳು ಕೂಡ ಮನುಷ್ಯ ತನ್ನ ಸ್ವಾರ್ಥವ ನೆನೆದು ದೇಹ ವ್ಯರ್ಥವಾಗಿದೆ. ಹಾಗಾಗಿ ನಿಜ ಸೇವೆ ಕೈಯಲಿಕ್ಕೆ ಬರಲಿ ಮುಂದು. ಸತ್ತ ಮೇಲಾದರೂ ನಿಜವಾದ ಸೇವೆಯನ್ನು ಮಾಡೋದಕ್ಕೆ ದೇಹ ಮುಂದೆ ಬರಲಿ ಅನ್ನುವಂಥದ್ದನ್ನ ದಿನಕರ ದೇಸಾಯಿ ಅವರು ಹೇಳ್ತಾ ಇದ್ದಾರೆ. ಮಕ್ಕಳೇ, ಪದ್ಯವನ್ನು ಒಮ್ಮೆ ವಾಚನ ಮಾಡ್ತೀನಿ, ರಾಗವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮಕ್ಕಳೇ, ಇನ್ನೂ ಚೆನ್ನಾಗಿ ರಾಗವಾಗಿ ಈ ಪದ್ಯವನ್ನ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ರಿ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ಬೂದಿ ಗೊಬ್ಬರದಿಂದ ತೆರೆಯೊಂದು ನೆಗೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಬೂದಿ ಗೊಬ್ಬರದಿಂದ ತೆರೆಯೊಂದು ನೆಗೆದು ಬರೆ ಧನ್ಯವಾಯಿತು
ನನ್ನ ದೇಹದ ಬೂದಿ ಗಾಳಿಯಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯ ಬಿಡಿ, ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯ ಬಿಡಿ, ತೇಲಿ ಬೀಳಲಿ ಮೀನ ಬಾಯಿಯಲ್ಲಿ. ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲಿ ಮೀನು, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಬೂದಿ ಕೊಳದಲ್ಲಿ ಸೇರಿ ಬಿಡಿ, ನನ್ನ ದೇಹದ ಬೂದಿ ಕೊಳದಲ್ಲಿ ಸೇರಿ ಬಿಡಿ, ತಾವರೆಯು ದಿನ ದಿನವೂ ಅರಳುವಲ್ಲಿ. ಬೂದಿ ಕೆಸರನು ಕೂಡಿ ಹೊಸ ಪಂಕಜವು ಮೂಡೆ, ಬೂದಿ ಕೆಸರನು ಕೂಡಿ ಹೊಸ ಪಂಕಜವು ಮೂಡೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ, ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ. ಇಂದಿಗೀ ನರ ಜನ್ಮ ಸೇವೆಯೆಂದು ತನ್ನ ಸ್ವಾರ್ಥವ ನೆನೆದು ವ್ಯರ್ಥವಾಗಿದೆ ದೇವ ನಿಜ ಸೇವೆಗೈಯಲಿಕೆ ಬರಲಿ ಮುಂದು. ನನ್ನ ದೇಹದ ಬೂದಿ ಗಾಳಿಯಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ.
ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಸರ್ವಜ್ಞ ಹೇಗೆ ತ್ರಿಪದಿಗಳಿಗೆ ಪ್ರಸಿದ್ಧಿಯೋ ಹಾಗೆಯೇ ದಿನಕರ ದೇಸಾಯಿಯವರು ಚೌಪದಿಗಳಿಗೆ ಹೆಸರುವಾಸಿ. ದಿನಕರ ದೇಸಾಯಿಯವರು ಚೌಪದಿ ಎಂಬ 4 ಸಾಲಿನ ಚೌಕಟ್ಟಿನಲ್ಲಿ ಸಮಾಜದ ಎಲ್ಲ ಸ್ತರಗಳ ಕೂಲಂಕುಷ ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ಇದೇ ಕಾರಣಕ್ಕೆ ದಿನಕರ ದೇಸಾಯಿಯವರನ್ನ ಚುಟುಕು ಬ್ರಹ್ಮ ಅಂತ ಕರೆದಿತ್ತು. ನಾನು ಹುಟ್ಟಿದ್ದು ಸಖಿ ಅಂಕೋಲಿಯಲ್ಲಿ, ಚಿಂತೆ ಇಲ್ಲದೆ ಸಾಯಬೇಕೆಂಬೆ ಅಲ್ಲಿ. ಅಂಕೋಲೆ ಎನ್ನುವುದು ಕನ್ನಡದ ಕಡಲು, ಈ ಕಡಲಿನೊಳಗಿರಲಿ ದಿನಕರನ ಒಡಲು. ಜನಿಸಿದ ಊರಿನೊಂದಿಗೆ ಕನ್ನಡ ನಾಡನ್ನ ಮಿಳಿತಗೊಳಿಸಿ ತಾವು ಈ ನಾಡಿನಲ್ಲಿ ಜನಿಸಿದ್ದೇ ಸಾರ್ಥಕ ಎಂದವರು ದಿನಕರ ದೇಸಾಯಿ. ಅವರ ಭಾಷೆ ಸರಳವಾಗಿದ್ರೂ ಭಾವಾರ್ಥ ಅಸಾದೃಶ. ದಿನಕರ ದೇಸಾಯಿ ಅವರಲ್ಲಿದ್ದ ಕನ್ನಡ ಪ್ರೀತಿಯೇ ಸೊಗಸು. ತಮ್ಮ ನಾಡ ಪ್ರೇಮವನ್ನ, ಮನದೊಳಗಿದ್ದ ಅವ್ಯಕ್ತ ಕನ್ನಡದ ಅನುಭೂತಿಯನ್ನ, ಮೈಸೂರಿನ ನಾಡ ಹಬ್ಬದ ಹಿರಿಮೆಯನ್ನ ದಿನಕರ ದೇಸಾಯಿಯವರು ಹೀಗೆ ವ್ಯಕ್ತಪಡಿಸಿದ್ದಾರೆ. ಹೆಜ್ಜೆ ಹಾಕುತ್ತಾ ಬನ್ನಿರಿ ಮುಂದೆ ನೋಡಲು ದಸರೆಯ ಹಬ್ಬವನ್ನು, ಉತ್ಸಾಹದ ಕಿರುಗೆಜ್ಜೆಯ ಕಟ್ಟಿ ಹಾಡಿರಿ ನಾಡಿನ ಕಬ್ಬವನ್ನು, ನಾಡ ಹಬ್ಬ ದಸರೆಯನ್ನು ಹೃದಯ ತುಂಬಿ. ದಿನಕರ ದೇಸಾಯಿಯವರು ಒಂದೇ ನೆಲಗಟ್ಟಿನಲ್ಲಿ ಗುರುತಿಸಿಕೊಂಡವರಲ್ಲ. ಅವರೊಬ್ಬ ಕವಿ, ಸಾಹಿತಿ, ವಿಮರ್ಶಕ, ಪತ್ರಕರ್ತ, ರಾಜಕಾರಣಿ, ಸಮಾಜವಾದಿ, ಸಾಮಾಜಿಕ ಕ್ರಾಂತಿ ಮಾಡಿದ ಮಹಾಚೇತನ. ಸಾಮಾಜಿಕ ವಿಚಾರಗಳೇ ಆಗಿರಲಿ, ರಾಜಕೀಯ, ಪರಿಸರ, ಶಿಕ್ಷಣ ಅಥವಾ ಜೀವನವೇ ಆಗಿರಲಿ, ತಮಗೆ ಸರಿ ಅನ್ನಿಸಿದ ವಿಚಾರವನ್ನ ಅವರು ಟೀಕಿಸದೇ ಇದ್ದವರಲ್ಲ. ರಾಜಕಾರಣವನ್ನ ವಿಡಂಬನೆ ಮಾಡಿ ರಾಜಕಾರಣಿಗಳ ತತ್ಪರತೆಯನ್ನ ಪ್ರಶ್ನಿಸುವ ಛಾತಿ ಅವರ ಚುಟುಕುಗಳಲ್ಲಿತ್ತು. ಅಲಲಾ ಕೇಳೋ ಮಗನೇ ಪೌರುಷದ ಸುದ್ದಿ, ಎಷ್ಟು ಮಂದಿಗೆ ಉಂಟು ಈ ತರದ ಬುದ್ಧಿ. 10 ವರ್ಷದ ಹಿಂದೆ ಇತ್ತು ಲಂಗೋಟಿ, ಈ ಹೊತ್ತು ನೋಡಿದರೆ ಬರೀ 10 ಕೋಟಿ. ದಿನಕರ ದೇಸಾಯಿ ಓರ್ವ ಕಾರ್ಮಿಕ ಮುಖಂಡ, ಹುಟ್ಟು ಹೋರಾಟಗಾರ, ರೈತರ ಸಂಘಟನೆಯನ್ನ ಸಮರ್ಥವಾಗಿ ಮುನ್ನಡೆಸಿದವರು, ವಕೀಲ ವೃತ್ತಿಯನ್ನ ಮಾಡಿದವರು, ಎಲ್ಲಕ್ಕಿಂತ ಮುಖ್ಯವಾಗಿ ರಾಜಕೀಯ ವ್ಯಕ್ತಿಗಳನ್ನ ಬಟಾಬಯಲು ಮಾಡಿದವರು. ನಿಜ ಹೇಳಬೇಕು ಅಂದ್ರೆ ದಿನಕರ ದೇಸಾಯಿಯವರು ಕೂಡ ರಾಜಕಾರಣಿಯಾಗಿ ರಾಜಕಾರಣದ ಒಳ ಹೊರಗನ್ನ ನೋಡಿದವರು. ಆದ್ರೆ ಉಸಿರುಗಟ್ಟಿಸುವ ರಾಜಕಾರಣದ ವಾತಾವರಣದಲ್ಲಿ ಮುಂದುವರಿಯೋಕೆ ಆಗ್ಲಿಲ್ಲ. ಹೀಗಾಗಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡೋಕೆ ಮುಂದಾಗ್ತಾರೆ. ಶಾಲೆಗಳನ್ನ, ಶಿಕ್ಷಣ ಸಂಸ್ಥೆಗಳನ್ನ ಆರಂಭಿಸಿ ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕು ರೂಪಿಸ್ತಾರೆ. ದೇಸಾಯಿಯವರಿಗೆ ಶಿಕ್ಷಣದ ಬಗ್ಗೆ ಎಂತಹ ಕಾಳಜಿ ಇತ್ತು ಅಂದ್ರೆ, ಒಮ್ಮೆ ಆಪ್ತರೊಬ್ಬರು ಬಂದು ನಿಮ್ಮ ವೇಗಕ್ಕೆ ತಕ್ಕಂತೆ ಓಡಾಡಲು ಕಾರನ್ನೇಕೆ ತಗೋಬಾರ್ದು ಅಂತಾರೆ. ಆಗ ದಿನಕರ ದೇಸಾಯಿಯವರು ಹೀಗೆ ಹೇಳಿದ್ರು: ನಾನು ಸಾಧಾರಣ ಮನುಷ್ಯ, ನನಗೇಕೆ ವೈಭೋಗ? ಕಾರನ್ನ ತೆಗೆದುಕೊಳ್ಳುವ ಆಸೆಯೂ ಇಲ್ಲ, ಅನಿವಾರ್ಯತೆಯೂ ಇಲ್ಲ. ಹಣವು ವ್ಯರ್ಥ. ಕಾರಿಗೆ ಕೊಡುವ ಹಣದಲ್ಲಿ 2 ಶಾಲೆಗಳನ್ನೇ ತೆರೆಯಬಹುದು. ಇದರಿಂದ 100-200 ಮಕ್ಕಳಾದ್ರೂ ಉತ್ತಮ ಶಿಕ್ಷಣ ಪಡೆಯುತ್ತಾರೆ. ಮಕ್ಕಳ ಭವಿಷ್ಯವೆಲ್ಲ ಬೆಳಕಾಗುತ್ತೆ. ದಿನಕರ ದೇಸಾಯಿಯವರು ಕೊನೆಯವರೆಗೂ ನುಡಿದಂತೆ ನಡೆದವರು. ದೇಸಾಯಿಯವರನ್ನ ಪತ್ರಿಕೋದ್ಯಮ ಕೂಡ ಸೆಳೆದಿತ್ತು. ಅವರು ಜನಸೇವಕ ಕನ್ನಡ ವಾರಪತ್ರಿಕೆಯನ್ನ ಆರಂಭಿಸಿದ್ರು. ಕಂದಾಚಾರ, ಮೌಢ್ಯತೆ, ತಾರತಮ್ಯವನ್ನ ಬಲವಾಗಿ ವಿರೋಧಿಸಿದ ಅವರು ತಾವು ಧರಿಸಿದ್ದ ಜನಿವಾರವನ್ನೇ ತೆಗೆದುಹಾಕಿ ಸಂಪ್ರದಾಯವಾದಿಗಳ ಕೆಂಗಣ್ಣಿಗೂ ಗುರಿಯಾಗಿದ್ರು. ಮೊನ್ನೆಯೇ ಹರಿದು ಹಾಕಿದೆನು ಜನಿವಾರ, ಜನಿವಾರ ಜಾತಿವಾದಿಯ ಸೂತ್ರಧಾರ. ಜಾತಿ ಎಂಬುದು ಕೋತಿ ಮಾನಸಿಕ ಗೋಡೆ, ಈ ಗೋಡೆ ಎನ್ನುವುದು ಭಾರತದ ಪೀಡೆ. ದಿನಕರ ದೇಸಾಯಿಯವರು ಜಾತಿ ಮತಗಳನ್ನ ಮೀರಿದ ಮಹಾಮಾನವತಾವಾದಿ. ಅವರಲ್ಲಿದ್ದ ಸಾಮಾಜಿಕ ಪ್ರಜ್ಞೆಗೆ ಅವರು ಬೆಳೆದ ವಾತಾವರಣ ಹಾಗೂ ಬದುಕಿನ ಅನುಭವಗಳೇ ಕಾರಣವಾಗಿದ್ವು. ದಿನಕರ ದೇಸಾಯಿಯವರು ಜನಿಸಿದ್ದು 1909 ಸೆಪ್ಟೆಂಬರ್ 10ರಂದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ. ತಂದೆ ದತ್ತಾತ್ರೇಯ ದೇಸಾಯಿ, ತಾಯಿ ಅಂಬಿಕಾ. ಮಗ ಇಂಗ್ಲಿಷ್ ಕಲಿತು ದೊಡ್ಡ ಸಾಹೇಬನಾಗಬೇಕು ಅನ್ನುವ ಆಸೆ ತಾಯಿಯದ್ದು. ಆದ್ರೆ ದೇಸಾಯಿಯವರು 9ನೇ ವಯಸ್ಸಿನಲ್ಲಿದ್ದಾಗಲೇ ತಾಯಿ ನಿಧನರಾಗ್ತಾರೆ.
ಅಲಗೇರಿ ಶಾಲೆಯಲ್ಲಿ 4ನೇ ತರಗತಿಯವರೆಗೆ ಕನ್ನಡ ಕಲಿತ ದಿನಕರ ದೇಸಾಯಿ ಅವರು ಕಾರವಾರದ ಸರ್ಕಾರಿ ಹೈಸ್ಕೂಲ್ನಲ್ಲಿ ಶಿಕ್ಷಣ ಪಡೆಯುತ್ತಾರೆ. ಮುಂದೆ ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಮುಂದುವರಿಯುತ್ತೆ. ಅಲ್ಲಿ ಬಿಎಂ ಶ್ರೀಕಂಠಯ್ಯ, ವಿ ಸೀತಾರಾಮಯ್ಯ, ಟಿಎಸ್ ವೆಂಕಣ್ಣಯ್ಯನವರು ಗುರುಗಳಾಗಿ ಸಿಗ್ತಾರೆ. ಬಿಎ ಕಲಿಯಲು ಮೈಸೂರು ಮಹಾರಾಜ ಕಾಲೇಜು ಸೇರಿದ ದೇಸಾಯಿ ಅವರಿಗೆ ಬಿಎಂ ಶ್ರೀಯವರ ಇಂಗ್ಲಿಷ್ ಕವಿತೆಗಳು ಸಂಕಲನದ ಪ್ರಭಾವ ಬೀರುತ್ತೆ. ಕಾಲೇಜು ಓದುವಾಗಲೇ ದೇಸಾಯಿ ಅವರು ಮಹಾಮಂಡಲೇಶ್ವರಾಸ್ ಅಂಡರ್ ದಿ ಚಾಲುಕ್ಯಾಸ್ ಆಫ್ ಕಲ್ಯಾಣಿ ಎನ್ನುವ ಪ್ರಬಂಧವೊಂದನ್ನ ಮಂಡನೆ ಮಾಡ್ತಾರೆ. ಎಂಎ ಕಲಿಯಲು ಮುಂಬೈಗೆ ಹೋದ ದಿನಕರ ದೇಸಾಯಿ ಅವರು ಎಂಎ ಜೊತೆಗೆ LLB ಪದವಿಯನ್ನು ಪಡೆದರು. ಅವರ ವಿದ್ವತ್ತನ್ನ ಕಂಡು ಸಮಾಜವಾಡಿಯ ಕಾಲೇಜು ಉಪನ್ಯಾಸಕರಾಗಲು ಆಹ್ವಾನಿಸುತ್ತೆ. ಸಮಾಜ ಸೇವೆಗಾಗಿ ಉದ್ಯೋಗವನ್ನ ತಿರಸ್ಕರಿಸಿ ಬಿಡ್ತಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದ್ರೆ ದೇಸಾಯಿ ಅವರು ತುಂಬಾನೇ ಸರಳ ಜೀವಿ. ಕೇವಲ 13 ರೂಪಾಯಿ ಖರ್ಚು ಮಾಡಿ ಸರಳ ವಿವಾಹದಲ್ಲಿ ಇಂದಿರಾ ಅವರ ಕೈ ಹಿಡಿತಾರೆ. ಗೋಪಾಲಕೃಷ್ಣ ಗೋಖಲೆಯವರ ಭಾರತ ಸೇವಕ ಸಮಾಜದಲ್ಲಿ ಸಕ್ರಿಯರಾಗಿದ್ದ ದಿನಕರ ದೇಸಾಯಿಯವರು ಅಸೆಂಬ್ಲಿಯ ಗ್ಯಾಲರಿಯಿಂದ ಅನ್ನುವ ಶೀರ್ಷಿಕೆಯಲ್ಲಿ ಪತ್ರಿಕೆಗಳಿಗೆ ವರದಿಯನ್ನೂ ಬರೀತಾರೆ. ಸಾಹಿತ್ಯದ ಮೇಲಿದ್ದ ಆಸ್ತಿಯಿಂದ ಕನ್ನಡ, ಕೊಂಕಣಿ, ಇಂಗ್ಲಿಷ್ ಭಾಷೆಯಲ್ಲಿ ಸುಮಾರು 12 ಕೃತಿಗಳನ್ನ ಬರೀತಾರೆ. ನಾಕಂಡ ಪಡುವಣ ಪ್ರವಾಸ ಕಥನವನ್ನು ರಚನೆ ಮಾಡ್ತಾರೆ. ವಿಶೇಷ ಏನು ಅಂದ್ರೆ ಕರ್ನಾಟಕ ಏಕೀಕರಣವಾಗಬೇಕು ಅಂತ ಕನಸು ಕಂಡವರಲ್ಲಿ ದಿನಕರ ದೇಸಾಯಿ ಕೂಡ ಒಬ್ಬರಾಗಿದ್ರು. ನಿಜ ಹೇಳಬೇಕು ಅಂದ್ರೆ ಕರ್ನಾಟಕ ಏಕೀಕರಣದ ಕರಡನ್ನ ಬರೆದವರೇ ದಿನಕರ ದೇಸಾಯಿ. ತಮ್ಮ ಜೀವಿತವಿರುವವರೆಗೂ ಸಮಾಜಮುಖಿಯಾಗಿ ಬದುಕಿದ ದಿನಕರ ದೇಸಾಯಿಯವರು 1982 ನವೆಂಬರ್ 6ರಂದು ನಿಧನ ಹೊಂದಿದ್ರು. ದಿನಕರ ದೇಸಾಯಿಯವರು ಮತ್ತೆ ಮತ್ತೆ ನೆನಪಾಗೋದೇ ಅವರ ಸರಳತೆಯಿಂದ, ಅವರು ಬದುಕಿದ ರೀತಿಯಿಂದ. ಅವರು ಯಾವತ್ತಿಗೂ ಪ್ರಾತಸ್ಮರಣೀಯರು. ಅವರ ಚುಟುಕುಗಳು ಯಾವತ್ತಿಗೂ ಪ್ರಸ್ತುತ. ನನಗೇಕೆ ಷಷ್ಠ್ಯಬ್ದಿ ಸಾಕು ಬರವಣಿಗೆ, ಕವಿಗೆ ಬೇಕಾಗಿಲ್ಲ ಯಾವ ಮೆರವಣಿಗೆ. ಮೂಲೆಯಲ್ಲಿ ಕುಳಿತು ಬರೆದರೆ ಒಂದು ಪದ್ಯ, ತಾಯ್ನುಡಿಗೆ ಅರ್ಪಿಸಿದ ಹಾಗೆ ನೈವೇದ್ಯ. ಉಪಯುಕ್ತ. ಇದು ಕಲಿಕೆಯ ಸಾಗರ. ಕಲಿಯುವ ಮನಸ್ಸಿಗೆ ಆಧಾರ. ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ.